ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಸೆಷನ್ನಲ್ಲಿ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಸೊ ಇದು ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ದಾರೆ. ಸೊ 2024 ಇಯರ್ದಲ್ಲಿ ಸೊ ನೋಟಿಫಿಕೇಷನ್ ಆಗಿತ್ತು, ಎಕ್ಸಾಮ್ ಕೂಡ ಮುಗಿದಿದೆ. ಸೊ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಯಾವಂದರೆ ಮೆಂಟಲ್ ಎಬಿಲಿಟಿ ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಸೊ ಭಾಳ ಇಂಪಾರ್ಟೆಂಟ್ ಇವ, ಯಾವುದೇ ಎಕ್ಸಾಮ್ ಇದ್ರೂ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಏನಿದಾವಲ್ಲ ಸೊ ಭಾಳ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ಪೇಪರ್ ಫಸ್ಟ್ ಸಿರೀಸ್ C1 ಸಿರೀಸ್ ಇದೆ ನೋಡಿರಿ. ಸೊ ಇಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ 51 ಕ್ವಶನ್ ನಂಬರ್ ಇದೆ ನೋಡಿರಿ. ಸೊ ನಿಮ್ಗೆ ಎರಡು ಮೀಡಿಯಮ್ದಾಗ ಕೊಟ್ಟಿರ್ತಾರೆ, ಒಂದು ಕನ್ನಡ ಮೀಡಿಯಮು ಮತ್ತು ಇಂಗ್ಲೀಷ್ ಮೀಡಿಯಮ್, ಎರಡು ಮೀಡಿಯಮ್ದಲ್ಲಿ ಇರುತ್ತೆ. ಓಕೆ, ಸೊ ಒಂದು ಪ್ರಾಬ್ಲಮನ್ನು ನೋಡೋಣ. ಸೊ ಯಾವ ಥರ ಸಾಲ್ವ್ ಮಾಡಬೇಕು, ಏನೇನು ಪ್ರೊಸೀಜರ್ಸ್ ನಾವು ಫಾಲೋಅಪ್ ಮಾಡಬೇಕು, ಸೊ ಓವರಾಲ್ ಡಿಸ್ಕಷನ್ ಇವತ್ತಿನ ಸೆಷನ್ನಲ್ಲಿ ಮಾಡೋಣ. ಓಕೆ, ಸೊ ಇಲ್ಲಿ ನೋಡ್ರಿ, ಎ ಮ್ಯಾನ್ ಸ್ಪೆಂಡ್ಸ್ 1/7 ಆಫ್ ಹೀಸ್ ಸ್ಯಾಲ್ರಿ ಆನ್ ಫುಡ್, ಅಂದರೆ ಎಷ್ಟು ಖರ್ಚು ಮಾಡ್ತಾನತ್ತವ. ನೆಕ್ಸ್ಟ್ ನೋಡ್ರಿ, 1/2 ಆಫ್ ರಿಮೈನಿಂಗ್ ಆನ್ ಕ್ಲಾತಿಂಗ್ ಆ್ಯಂಡ್ 1/3 ಆಫ್ ದ ರಿಮೈನಿಂಗ್ ಆನ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ. ಹೀ ಈಸ್ ಸ್ಟಿಲ್ ಲೆಫ್ಟ್ ವಿತ್ 600. ಹೌ ಮಚ್ ಡಸ್ ಹೀ ಸ್ಪೆಂಡ್ ಆನ್ ಎಂಟರ್ಟೈನ್ಮೆಂಟ್ ಅಂತ ಕ್ವಶನನ್ನು ಕೇಳಿದ್ದಾರೆ. ಸೊ ಹಾಗಾದರೆ ಎಂಟರ್ಟೈನ್ಮೆಂಟ್ಗಾಗಿ ಅವ ಎಷ್ಟು ಖರ್ಚು ಮಾಡ್ತಾನಂತ ಕ್ವಶನ್ ಕೇಳಿದ್ದಾರೆ. ಸೊ ಇದೇ ಕ್ವಶನ್ ಇಲ್ಲಿ ಕನ್ನಡದಲ್ಲಿಯೂ ಇದೆ ನೋಡ್ರಿ. ಸೊ ಏನು ಹೇಳ್ತಾರೆ, ಒಬ್ಬ ವ್ಯಕ್ತಿಯು ತನ್ನ ಸಂಬಳದ 1/7 ಭಾಗವನ್ನು ಆಹಾರಕ್ಕೆ ಖರ್ಚು ಮಾಡುತ್ತಾನೆ, ಅಂತ ಹೇಳ್ತಾರೆ. ನೆಕ್ಸ್ಟ್, ಉಳಿದ ಸಂಬಳದ 1/2 ಭಾಗವನ್ನು ಬಟ್ಟೆ ಖರೀದಿಗೆ ಬಳಸುತ್ತಾನೆ, ಮತ್ತು ಉಳಿದ ಸಂಬಳದ 1/3 ಭಾಗವನ್ನು ಮನರಂಜನೆಗೆ ಬಳಸುತ್ತಾನೆ, ಅಂದರೆ ಎಂಟರ್ಟೈನ್ಮೆಂಟ್ಗೆ ಬಳಸ್ತಾನೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಆದರೂ ಕೂಡ ಅವನಲ್ಲಿ ₹600 ರೂಗಳು ಉಳಿಯುತ್ತವೆ ಅಂತ ಹೇಳ್ತಾರೆ. ಅಂದರೆ ಇಷ್ಟೆಲ್ಲ ಅವ್ನು ಖರ್ಚು ಮಾಡಿದ್ರೂ ಅವನ ಹತ್ರ ಇನ್ನು ₹600 ಉಳಿಯುತ್ತವೆ ಅಂತ ಹೇಳ್ತಾರೆ. ಹಾಗಾದರೆ ಮನರಂಜನೆಗೆ ಅವನು ಎಷ್ಟು ಖರ್ಚು ಮಾಡುತ್ತಾನೆ ಅಂತ ಹೇಳ್ತಾರೆ. ಅಂದರೆ ಈ ಥರ ಪ್ರಾಬ್ಲಮ್ ಇದೆ. ಸೊ ಇದನ್ನು ಪ್ರೊಸೀಜರ್ಸ್ ನಾವು ಫಾಲೋಅಪ್ ಮಾಡಿದ್ರೆ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ನೋಡೋಣ. ಓಕೆ, ಸೊ ಈಗ ನೋಡಿರಿ, ಫಸ್ಟಿಗೆ ಇವನ್ನ ನೋಟ್ ಮಾಡ್ಕೋಬೇಕು ನೀವು. ಸ್ವಲ್ಪ ವಿಡಿಯೋ ಇದು ಏನಾಗ್ಬೋದು, ಕ್ಲಾಸ್ ಒಂದು ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಆಗ್ಬೋದು, ಅಂದರೆ ಲೆಂದಿ ಆಗ್ಬೋದು, ಬಟ್ ಡಿಟೇಲ್ ಆಗಿ ಕ್ವಶನನ್ನು ಅನಾಲೈಸಿಸ್ ಮಾಡುತ್ತಿದ್ದೇನೆ. ಸೊ ಒನ್ಸ್ ಅಗೇನ್ ನೋಡಿರಿ, ಈಗ ಜಸ್ಟ್ ಏನು ಮಾಡಬೇಕಂದ್ರೆ, ಸೊ ಇವಾಗ ಫಸ್ಟಿಗೆ ಇಲ್ಲಿ ಎದಕ್ಕೆ ಖರ್ಚು ಮಾಡಿದ್ದಾನೆ ಅವನ, ಆಹಾರಕ್ಕಾಗಿ ಅಂತ ಹೇಳ್ತಾರೆ ನೋಡಿರಿ. ಸೊ ಇಲ್ಲಿ ಎದಕ್ಕೆ ಖರ್ಚು ಮಾಡಿದ್ದಾನೆ, ಆಹಾರಕ್ಕಾಗಿ ಎಷ್ಟು ಖರ್ಚು ಮಾಡಿದ್ದಾನೆ, 1/7 ಅಂತ ಹೇಳ್ತಾರೆ. ಸೊ ಅಂದರೆ ನೀವು ಏನು ಮಾಡಬೇಕು, ಫುಡ್ ಅಂತ ಹೇಳಿ ತೆಗೆದುಕೊಳ್ರಿ, ಫುಡ್. ಸೊ ಎಷ್ಟು ಖರ್ಚು ಮಾಡಿದಾನೆ ಅಂತ ಹೇಳ್ತಾನೆ ಅವನು, ಆಹಾರಕ್ಕಾಗಿ 1/7 ಖರ್ಚು ಮಾಡಿದ್ದಾನೆ ಅಂತ ಹೇಳ್ತಾರೆ. 1/7 ಖರ್ಚು ಮಾಡಿದ್ದಾನೆ. ಸೊ ಅಂದರೆ ಅವನ ಹತ್ರ ಇನ್ನು ಎಷ್ಟು ಉಳ್ದಂಗೆ ಐತ್ರಿ, 6/7 ಉಳಿತು ಅಂತ ಹೇಳ್ಬೋದು. 6/7 ಅವನ ಹತ್ರ ಇನ್ನೂ ಉಳಿತು, ಇಷ್ಟು ಅಮೌಂಟ್ ಅವನ ಹತ್ರ ಸೇವಿಂಗ್ ಆಯಿತು, ಇನ್ನೂ ಇಷ್ಟು ಅಮೌಂಟ್ ಉಳಿದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನು ಮಾಡ್ತಾನವ, ಉಳಿದ ಸಂಬಳದ ಸಂಬಳದ ಏನು ಮಾಡ್ತಾನವ, 1/2 ಭಾಗವನ್ನು ಬಟ್ಟೆ ಖರೀದಿಗೆ ಬಳಸುತ್ತಾನೆ ಅಂತ ಹೇಳ್ತಾರೆ. ಬಟ್ಟೆ ಖರೀದಿ ಅಂತ ತೆಗೆದುಕೊಳ್ರಿ, ಇಲ್ಲಿ ಕ್ಲಾತಿಂಗ್ ಅಂತ ಹೇಳಿ ನೀವು ತೆಗೆದುಕೊಳ್ರಿ. ಅಂದರೆ ಬಟ್ಟೆ ಖರೀದಿಗೆ ಎಷ್ಟು ಬಳಸ್ತಾನೆ ಅಂತ ಹೇಳ್ತಾರೆ, 1/2 ಅಂತ ಹೇಳ್ತಾರೆ. ಸೊ ಅವಾಗ ನೀವು ಏನು ಮಾಡಬೇಕು, ಉಳಿದ ಭಾಗ ಏನಿದೆಯಲ್ಲ 6/7 ಇದಕ್ಕೆ ಇಂಟು ಮಾಡಬೇಕು. ಸೊ ಇಂಟು ಮಾಡಿದಾಗ ನೋಡಿರಿ, 7 2 14, ನೆಕ್ಸ್ಟ್ 6 1 6. ಸೊ ಇನ್ನೂ ಇದನ್ನ ಸಿಂಪ್ಲಿಫೈ ಮಾಡೋಕ್ಕೆ ಬರ್ತೈತೆ ಅಂದರೆ ಸಿಂಪ್ಲಿಫೈ ಮಾಡಬೇಕು. ಸೊ ಇಲ್ಲಿ ನೋಡಿರಿ, 2 3 6, 2 3 6, 2 7 14. ಓಕೆ, ಸೊ ಇನ್ನೇನಿದೆ ಸಿಂಪ್ಲಿಫೈ ಮಾಡೋಕ್ಕೆ ಬರೋದಿಲ್ಲ. ಓಕೆ, ಸೊ ಕ್ಲಾತ್ಗಾಗಿ ಅವ 3/7 ಅಂತೇಳಿ ಯೂಸ್ ಮಾಡ್ಕೊಂಡು ನಾನು. ನೆಕ್ಸ್ಟ್ ಇನ್ನು ಕ್ಯಾಶ್ ಎಷ್ಟು ಅವನ ಹತ್ರ ಎಷ್ಟು ಅಮೌಂಟ್ ಉಳಿತಾವಂದರೆ, ಸೊ ಈಗ ನೋಡೋಣ. ಈಗ ಏನು ಮಾಡಬೇಕಂದ್ರೆ 6 ಡಿವೈಡೆಡ್ ಬೈ ಇದು 7 ಅಂತ ಇದೆ ನೋಡಿರಿ, 6/7 ಮೈನಸ್ 3/7 ಮಾಡಬೇಕು. ಓಕೆ, ಸೊ ಇವಾಗ ಎಷ್ಟು ಉಳಿತ ನೋಡ್ರಿ. ಸೊ ಇದು
7 ಇಟ್ಕೋರಿ. ನೆಕ್ಸ್ಟ್ 6ದಾಗ -3 ಮಾಡಿರಿ ಎಷ್ಟು ಉಳಿಯುತ್ತೆ? 3 ಉಳಿಯುತ್ತೆ. ಓಕೆ, ಸೊ ಇದು ಕೂಡ ಅವನ ಸೇವಿಂಗ್, ಇದು ಇಷ್ಟು ಅಮೌಂಟ್ ಅವನ ಹತ್ರ ಉಳ್ದಾವಿನ ಅಂದಂಗೆ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮತ್ತೇನು ಹೇಳ್ತಾರೆ, ಉಳಿದ ಸಂಬಳದ ಅಂದರೆ ಇನ್ನೂ ಎಷ್ಟು 3/7 ಅಂತ ಹೇಳಿ ಉಳ್ದಾವು. ನೆಕ್ಸ್ಟ್ ಅದರಲ್ಲಿ 1/3 ಭಾಗವನ್ನು ಮನೋರಂಜನೆಗೆ ಬಳಸುತ್ತಾನೆ ಅಂತ ಹೇಳ್ತಾರೆ. ಅಂದರೆ 1/3 ಭಾಗವನ್ನು ಮನೋರಂಜನೆಗೆ ಬಳಸುತ್ತಾನೆ ಅಂತ ಹೇಳ್ತಾರೆ. ಓಕೆ, ಸೊ ಅಂದರೆ ನೀವು ಹೆಂಗೆ ಮಾಡ್ಬೇಕಂದ್ರೆ ಇದನ್ನ, ಸೊ ಇನ್ನು ಎಂಟರ್ಟೈನ್ಮೆಂಟ್ ಅಂತ ಕೊಡ್ರಿ. ಎಂಟರ್ಟೈನ್ಮೆಂಟ್ಗೆ ಸೊ ಎಷ್ಟು 1/3 ಅಂತ ಹೇಳ್ತಾರೆ. ಸೊ ಹಾಗಾದರೆ ನೀವು ಏನು ಮಾಡಬೇಕಂದ್ರೆ, ಸೊ 1/3 ಮಾಡಬೇಕು. ಸೇಮ ಇಂಟು ಏನು ಮಾಡಿರಿ 3/7 ಮಾಡಬೇಕು. ಅಂದರೆ ಎಷ್ಟು ಉಳಿದಿರ್ತೈತಿಲ್ಲ, ಸೊ ಆ ಭಾಗಕ್ಕೆ ಇಂಟು ಮಾಡಬೇಕು. ಸೊ ಅಮೌಂಟ್ ಇಲ್ಲಿ ಎಷ್ಟು ಬರುತ್ತೆ ನೋಡಿರಿ, ಇದು ಒಂದು ವ್ಯಾಲ್ಯೂ ಬರುತ್ತೆ. ಈಗ 7 3 21 ಆಯಿತು. ನೆಕ್ಸ್ಟ್ 3 1 3 ಆಯಿತು. ಓಕೆ, ಸೊ ಇದನ್ನೇನಾದರೂ ಸಿಂಪ್ಲಿಫೈ ಮಾಡೋಕ್ಕೆ ಬರುತ್ತೆ ಅಥವಾ ಇಲ್ಲ ಅಂತ ಹೇಳಿ ನೀವು ನೋಡಬೇಕು. ಸಿಂಪ್ಲಿಫೈ ಮಾಡೋಕ್ಕೆ ಬರ್ತೈತಿಲ್ರಿ ಇಲ್ಲಿ 3 1 3, ನೆಕ್ಸ್ಟ್ 3 7 21. ಓಕೆ, ಸೊ ಈ ಥರವ ಎಂಟರ್ಟೈನ್ಮೆಂಟ್ಗೆ ಇದನ್ನು ಮಾಡಿದ ಇದು ಖರ್ಚು ಮಾಡಿದ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ನ, ಸೊ ಹಿಂಗಾದರೆ ನೆಕ್ಸ್ಟ್ ಇನ್ನೂ ಎಷ್ಟು ಉಳಿತು ಅವನ ಹತ್ರ 3/7ದಲ್ಲಿ 1/7 ಲೆಸ್ ಮಾಡಿರಿ. ಓಕೆ, ಸೊ ಏನು ಮಾಡಬೇಕು, 3/7ದಲ್ಲಿ -1/7 ಇದನ್ನ ಲೆಸ್ ಮಾಡಿರಿ. ಸೊ ಇನ್ನೂ ಅವನ ಹತ್ರ ಎಷ್ಟು ಉಳಿತು ಅಂದಂಗೆ ಈಗ 7 ಆಯಿತು, ಈಗ ಇದು 2 ಆಯಿತು. ಓಕೆ, ಸೊ ಇಷ್ಟು ವ್ಯಾಲ್ಯೂ ಉಳಿತೀಗ ಎಷ್ಟು 2/7 ಅಷ್ಟು ಉಳಿತು. ಸೊ ನಿಮ್ಗೊಂದು ಅಮೌಂಟ್ ಕೊಟ್ಟಿದ್ದಾರೆ ನೋಡಿರಿ. ಸೊ ಇದ್ರ ವ್ಯಾಲ್ಯೂ ಎಷ್ಟಿದೆ ಅಂದರೆ 2/7. ಸೊ ಆದಾಗ 600 ರೂಗಳು ಉಳಿಯುತ್ತವೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಆದರೂ ಕೂಡ ಅವನಲ್ಲಿ ರೂಪಾಯಿ 600ಗಳು ಉಳಿಯುತ್ತವೆ ಅಂತ ಹೇಳ್ತಾರೆ. ಅಂದರೆ ರುಪೀಸಿನ 600 ಉಳಿತಾವ ಅಂತ ಹೇಳ್ತಾರೆ. ಸೊ ಅಂದರೆ ಇದು ನಾವು ಈಗ ಈ ಥರ ತೆಗೆದುಕೊಳ್ಬೇಕದನ್ನ 2/7. ಸೊ ಅಂದ್ರೆ ನಮಗೆ ಟೋಟಲ್ ವ್ಯಾಲ್ಯೂ ಬೇಕಾಗಿದೆ, ಎಷ್ಟು ಅಮೌಂಟ್ ಅದಾವ ಅನ್ನೋದು ಬೇಕಾಗಿದೆ. ಸೊ ಅದಕ್ಕಾಗಿ x = 600 ಅಂತ ಮಾಡಬೇಕು. ಸೊ ಈಗೇನು ಮಾಡಿರಿ, x ಈ ಥರ ಮಾಡಿರಿ 600. ಸೊ ಇಲ್ಲಿ ಇಂಟು 7/2 ಅಂತ ಹೇಳಿ ಬರುತ್ತೆ. ಸೊ ಈ ಥರನ ಇಂಟರ್ಚೇಂಜ್ ಮಾಡಿದಾಗ ಈಗ ನೋಡ್ರಿ 2 1 2 2 3 6 ಅಂದರೆ ಇವು 2 0. ಸೊ ಈಗ x = ಎಷ್ಟು ಬರುತ್ತೆ 2100. ಸೊ ಅಂದರೆ 300 × 7 ಮಾಡಿದಾಗ 2100 ಬರುತ್ತೆ. ಸೊ ಇದು ಎಕ್ಸ್ ವ್ಯಾಲ್ಯೂ ಅಂದರೆ ಇಲ್ಲಿ ಆ್ಯಕ್ಚುಲಿ ಏನಾಯ್ತು ಅಂದರೆ ಟೋಟಲ್ ಪ್ರೈಸ್ ಅಮೌಂಟ ಎಷ್ಟು ಅದಾವ ಅವನ ಹತ್ರ. ಸೊ ಈಗ ಎಂಟರ್ಟೈನ್ಮೆಂಟ್ಗೆ ಎಷ್ಟು ಖರ್ಚು ಮಾಡಿದಾರ ಅಂತ ಕೇಳ್ತಾರೆ ನಿಮ್ಗೆ. ಸೊ ಇಲ್ಲಿ ಹಾಗಾದರೆ ಮನೋರಂಜನೆಗೆ ಅವನು ಖರ್ಚು ಎಷ್ಟಾಯಿತು ಅಂತ ಹೇಳಿ ಕೇಳ್ತಾರೆ. ಓಕೆ, ಸೊ ನಿಮ್ಗೆ ಆಲ್ರೆಡಿ ಎಂಟರ್ಟೈನ್ಮೆಂಟ್ದ ಒಂದು ವ್ಯಾಲ್ಯೂ ಬಂದಿದೆ ನೋಡಿರಿ. ಎಷ್ಟು ಬಂದಿದೆ 1/7 ಅಂತ ಬಂದಿದ್ದಿಲ್ಲ ರೀ. ಸೊ ಇದನ್ನೇನು ಮಾಡಬೇಕಂದ್ರೆ ಇನ್ನು, ಸೊ ಇಲ್ಲಿ 2100 × 1/7 ಮಾಡಬೇಕು. ಓಕೆ, ಸೊ ಈಗ 7 1 7 ರೀ, 7 3 21, 7 3 21 ಅಂದ್ರೆ ಸೊ ಇನ್ನು 2 0 ಇವ ಸೇಮ್ ಇಡಬೇಕು. ಸೊ ಆದರೆ ಸೊ ಎಷ್ಟು ಬರುತ್ತೆ ವ್ಯಾಲ್ಯೂ 300 ರೂಪೀಸ್ ಬರುತ್ತೆ. ಓಕೆ, ಸೊ ಈ ಥರ ಇದನ್ನ ಪ್ರಾಬ್ಲಮನ್ನು ಈಸಿಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದು ಆಪ್ಷನ್ ನಂಬರ್ ಎ ಅಂದರೆ 3000 ರೂಪೀಸ್ ಅಲ್ಲದ 300 ರೂಪೀಸ್ ಬರುತ್ತೆ. ಓಕೆ, ಆಪ್ಷನ್ ಎ ಇದೆ 300. ಓಕೆ, ಸೊ ಇನ್ನೊಂದು ನೆಕ್ಸ್ಟ್ ಇದನ್ನು ಕ್ವಶನ್ ಕೂಡ ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲಿ ಕ್ವಶನ್ ನಂಬರ್ 52 ಇದೆ. ಸೊ C1 ಸೀರೀಸ್ ಇದು. ಸೊ ಕ್ವಶನ್ ನಂಬರ್ 52 ಇದೆ ನೋಡ್ರಿ. ರವಿ ಈಸ್ ಟಾಲರ್ ದೆನ್ ಶ್ಯಾಮ್ ಬಟ್ ಶಾರ್ಟರ್ ದೆನ್ ಮೋಹನ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಶ್ಯಾಮ್ ಈಸ್ ಶಾರ್ಟರ್ ದೆನ್ ಶಿಲ್ಪಾ ಬಟ್ ಟಾಲರ್ ದೆನ್ ಸವಿತಾ ಅಂತ ಹೇಳ್ತಾರೆ. ಓಕೆ, ಟಾಲರ್ ದೆನ್ ಸವಿತಾ.
Ravi is taller than Savita. Then, who was the tallest person in ಸೆಕೆಂಡ್ ಆ್ಯಂಡ್ ಥರ್ಡ್ ಪೊಸಿಷನ್ಸ್ ಅಂತ ಹೇಳ್ತಾರೆ. ಸೊ ಇದು ಹೈಟ್ ರಿಲೇಟೆಡ್ ಇರುವಂಥ ಒಂದು ಪ್ರಾಬ್ಲಮ್ ಇದೆ. ಸೊ ಇದನ್ನು ಕೂಡ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ ಯಾವ ಥರ ಅಂದರೆ ಇಲ್ಲಿ ನೋಡೋಣ. ಸೊ ಇಲ್ಲಿ ಕನ್ನಡದಲ್ಲಿ ಇದೆ ನೋಡ್ರಿ, ರವಿಯು ಶ್ಯಾಮನಿಗಿಂತ ಉದ್ದ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಆದರೆ ಮೋಹನನಿಗಿಂತ ಗಿಡ್ಡವಾಗಿದ್ದಾನೆ ಅಂತ ಹೇಳ್ತಾರೆ, ಅಂದರೆ ಶಾರ್ಟ್ ಅದಾನವ. ನೆಕ್ಸ್ಟ್ ಶ್ಯಾಮನು ಶಿಲ್ಪಾಳಗಿಂತ ಗಿಡ್ಡ ಆದರೆ ಸವಿತಾಳಗಿಂತ ಉದ್ದವಾಗಿದ್ದಾನೆ. ರವಿಯು ಸವಿತಾಳಗಿಂತ ಉದ್ದವಾಗಿದ್ದಾನೆ. ಹಾಗಾದರೆ ಉದ್ದವಾಗಿರುವ ವ್ಯಕ್ತಿಗಳಲ್ಲಿ ಎರಡು ಮತ್ತು ಮೂರನೇ ಸ್ಥಾನದಲ್ಲಿರುವವರು ಯಾರು, ಅಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಪೊಸಿಷನ್ದಾಗ ಯಾರ್ಯಾರು ಅದಾರ ಅಂತೇಳಿ ಈ ಥರ ಒಂದು ಕ್ವಶನ್ ಕೂಡ ನಿಮ್ಗೆ ಕೇಳಿದ್ದಾರೆ. ಓಕೆ, ಸೊ ಇನ್ನೇನಿಲ್ಲ, ಜಸ್ಟ್ ಸಿಂಪಲ್ ನೀವು ಸಾಲ್ವ್ ಮಾಡ್ಬೋದು. ಸೊ ಜಸ್ಟ್ ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ಕೋತವ್ರಿ ಒನ್ಸ್ ಅಗೇನ್. ಓಕೆ, ಸೊ ಈ ಥರ ಪ್ರಾಬ್ಲಮ್ ಇತ್ತಂದರೆ ಅದನ್ನ ಸೊ ಏನು ಹೇಳ್ತಾರೆ, ರವಿ ಕೊಟ್ಟಾರಲ್ರಿ, ರವಿಯು ಶ್ಯಾಮನಿಗಿಂತ ಉದ್ದ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಏನು ಮಾಡ್ಬೇಕು ನೀವು, ಇಲ್ಲಿ ಸ್ವಲ್ಪ ಇಲ್ಲಿ ಮಿಡಲ್ದಾಗ ಬರ್ಕೋರಿ ರವಿ. ಓಕೆ, ರವಿ ರೀ, ರವಿ. ಸೊ ರವಿ ಏನದಾನ ಅಂತ ಹೇಳ್ತಾರೆ, ಶ್ಯಾಮನಿಗಿಂತ ಉದ್ದ ಅಂತ ಹೇಳ್ತಾರೆ. ಓಕೆ, ಶ್ಯಾಮನ ಇಲ್ಲಿ ಬರ್ಕೋಣ. ಸೊ ಶ್ಯಾಮ್ ಅಂತ ಹೇಳಿ ತೆಗೆದುಕೊಳ್ರಿ, ಶ್ಯಾಮ್. ಓಕೆ, ಶ್ಯಾಮನಿಗಿಂತ ಉದ್ದವಾಗಿದ್ದಾನೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆದರೆ ಮೋಹನನಿಗಿಂತ ಗಿಡ್ಡವಾಗಿದ್ದಾನೆ ಅಂತ ಹೇಳ್ತಾರೆ. ಆದರೆ ಇವೇನ ಮೋಹನ್ಗಿಂತ ಸ್ವಲ್ಪ ಹೈಟ್ ಕಡಿಮೆ ಐತೆ ಅಂತ ಹೇಳ್ತಾರೆ. ಮೋಹನ್, ಇಲ್ಲಿ ಮೋಹನ್. ಸೊ ಮೋಹನ್ಗಿಂತ ಕಡಿಮೆ ಅದಾನ ಅಂತ ಹೇಳ್ತಾರೆ. ಓಕೆ, ಸೊ ಈ ಥರ ನೀವು ನೋಡ್ಬೋದು. ಓಕೆ, ನೆಕ್ಸ್ಟ್ ನೋಡ್ರಿ, ಶ್ಯಾಮನು ಶಿಲ್ಪಾಳಗಿಂತ ಗಿಡ್ಡ ಅಂತ ಹೇಳ್ತಾರೆ. ಓಕೆ, ಶಿಲ್ಪ ಅಂದ್ರೆ ಇಲ್ಲಿ ತೆಗೆದುಕೊಳ್ರಿ, ಇಲ್ಲಿ ಶಿಲ್ಪ ತೆಗೆದುಕೊಳ್ರಿ. ಯಾಕಂದ್ರೆ ಶ್ಯಾಮ್ ಏನದಾನಂತ ಶಿಲ್ಪಾಳಗಿಂತ ಗಿಡ್ಡ ಅದಾನ ಅಂತ ಹೇಳ್ಬೋದು. ಶಿಲ್ಪಾಳಗಿಂತ ಗಿಡ್ಡ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಆದರೆ ಸವಿತಾಳಗಿಂತ ಉದ್ದವಾಗಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಶ್ಯಾಮನವ ಸವಿತಾಳಗಿಂತ ಉದ್ದ, ಅಂದ್ರೆ ಸವಿತಾಳ ಈ ಕಡೆ ತೆಗೆದುಕೊಳ್ಬೇಕು ನೀವು, ಇದು ಸವಿತಾ ಅಂತ ಹೇಳಿ ತೆಗೆದುಕೊಳ್ರಿ. ಓಕೆ, ಸೊ ಈಗ ಇಷ್ಟ ಆಯಿತು, ಸವಿತಾಳಗಿಂತ ಉದ್ದವಾಗಿದ್ದಾನೆ. ನೆಕ್ಸ್ಟ್ ಇನ್ನೊಂದು ಕೇಳಿದಾರೆ ನೋಡ್ರಿ, ಇಲ್ಲಿ ರವಿಯು ಸವಿತಾಳಗಿಂತ ಉದ್ದವಾಗಿದ್ದಾನೆ ಅಂತ ಹೇಳ್ತಾರೆ. ಸೊ ಇಲ್ಲಿ ರವಿ ರವಿ ಇಲ್ಲಿದ್ದಾನಲ್ರಿ. ಸೊ ನೀವು ರವಿ ಇದ್ದಾವ ಸವಿತಾಳಗಿಂತ ಉದ್ದವಾಗಿದ್ದಾನೆ. ಆಲ್ರೆಡಿ ಹೈಟ್ ಜಾಸ್ತಿನೇ ಅದಾನು. ಸೊ ಹಾಗಾದರೆ ಇಲ್ಲಿ ಒಂದು ನಿಮ್ಗೆ ಈ ಥರ ನೀವು ರೆಡಿ ಮಾಡಬೇಕಿದ್ನ ಕ್ವಶನನ್ನು ಆನ್ಸರ್ ಈ ಥರ ರೆಡಿ ಮಾಡಿ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿಬಿಡಬೇಕು. ಎರಡನೇ ಮತ್ತು ಮೂರನೇ ಸ್ಥಾನದಲ್ಲಿರುವವರು ಯಾರು ಅಂತ ಹೇಳ್ತಾರೆ. ಓಕೆ, ಈಗ ಅಬ್ಸರ್ವ್ ಮಾಡಿರಿ. ಫಸ್ಟ್ ಈಗ ಅದರಲ್ಲಿ ಮತ್ತು ಇನ್ನೊಂದು ಕೇಳಿದಾರೆ ನೋಡ್ರಿ, ಹಾಗಾದರೆ ಉದ್ದವಾಗಿರುವ ವ್ಯಕ್ತಿಗಳಲ್ಲಿ ಅಂತ ಹೇಳ್ತಾರೆ. ಇದನ್ನು ಭಾಳ ನೀವು ಅಬ್ಸರ್ವ್ ಮಾಡಬೇಕು. ಹೈಯೆಸ್ಟ್ ಹೈಟ್ ಯಾರ್ದಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಅದರಲ್ಲಿ ಎರಡು ಮತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಪೊಸಿಷನ್ದಾಗ ಯಾರು ಅದಾರ ನೋಡ್ರಿ. ಒಂದನೇ ಪೊಸಿಷನ್ದಾಗ ಮೋಹನ್ ಇದ್ದಾನೆ. ಓಕೆ, ಸೆಕೆಂಡ್ ಪೊಸಿಷನ್ದಾಗ ಯಾರು ಅದಾರ ರೀ, ರವಿ ಅದಾನು. ಥರ್ಡ್ ಪೊಸಿಷನ್ದಾಗ ಯಾರು ಅದಾರ ರೀ, ಶಿಲ್ಪ ಅದಾರು. ಸೊ ಹಾಗಾದರೆ ಆನ್ಸರ್ ಏನಾಯಿತು, ಇವೆರಡು ನೋಡ್ರಿ, ರವಿ ಮತ್ತು ಶಿಲ್ಪ. ಎಲ್ಲಿದೆ ನೋಡ್ರಿ ಆಪ್ಷನ್ದಲ್ಲಿ, ಆಪ್ಷನ್ ನಂಬರ್ ಫಸ್ಟ್ರಲ್ಲಿದೆ ನೋಡ್ರಿ, ರವಿ ಮತ್ತು ಶಿಲ್ಪ ಅಂತ ಹೇಳ್ಬೋದು. ಓಕೆ, ಸೊ ಈ ಥರ ಇದನ್ನ ಕ್ವಶನನ್ನು ನೀವು ಈಸಿಲಿ ಏನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಓಕೆ, ಜಸ್ಟ್ ಈ ಥರ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇದು ಒಂದು ಕ್ವಶನ್ ಕೂಡ ನೋಡೋಣ. ಸೊ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಇವ, ಮೆಂಟಲ್ ಎಬಿಲಿಟಿ ಕ್ವಶನ್ಸ್. ಸೊ ನೋಡ್ರಿ, ಕ್ವಶನ್ ನಂಬರ್ 53 ಇದೆ ನೋಡ್ರಿ. ಎ, ಬಿ ಆ್ಯಂಡ್ ಸಿ ಆರ್ 3 pipes connected to a tank ಅಂತ ಹೇಳ್ತಾರೆ. ಓಕೆ, ಎ ಆ್ಯಂಡ್ ಬಿ ಟುಗೆದರ್ ಫಿಲ್ ದ ಟ್ಯಾಂಕ್ ಇನ್ 6 hours ಅಂತ ಹೇಳ್ತಾರೆ. ಓಕೆ, ಎ ಮತ್ತು ಬಿ ಕೂಡಿ ಒಂದು ಟ್ಯಾಂಕ್ ತುಂಬಬೇಕಾದ್ರೆ 6 ಗಂಟೆ ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಅದು ನೋಡೋಣ, ಬಿ ಆ್ಯಂಡ್ ಸಿ ಕೂಡಿ, ಬಿ ಆ್ಯಂಡ್ ಸಿ ಇನ್ 10 hours ಆ್ಯಂಡ್ ಸಿ ಆ್ಯಂಡ್ ಎ
ಇನ್ 7.5 hours. 7.5 hours ಅಂದರೆ 7 ಗಂಟೆ 30 ನಿಮಿಷ ಇದರ ಅರ್ಥ. ಓಕೆ, ಸೊ ಆದರೂ ಕೂಡ ನಾವು ಇಲ್ಲಿ ಎಷ್ಟು ವ್ಯಾಲ್ಯೂ ಕೊಡ್ತಾನೋ ಹಾಗೆ ನೋಡೋಣ. ಓಕೆ, ದೆನ್ ಓನ್ಲಿ ಎ ಕ್ಯಾನ್ ಫಿಲ್ ದ ಟ್ಯಾಂಕ್ ಇನ್. ಸೊ ಹಾಗಾದರೆ ಎ ಅಷ್ಟು ತುಂಬಬೇಕಾದ್ರೆ ಎಷ್ಟು ಅವರ್ಸ್ ತೆಗೆದುಕೊಳ್ತಾನೆ? ಸೊ ಈ ಥರ ಕ್ವಶನ್ ಇದೆ. ಸೊ ಇದೇ ಅಲ್ಲಿ ಕನ್ನಡದಲ್ಲಿ ಕೂಡ ಇದೆ ನೋಡ್ರಿ. ಸೊ ಒಂದು ಟ್ಯಾಂಕಿಗೆ ಎ, ಬಿ ಮತ್ತು ಸಿ ಎಂಬ 3 ಕೊಳವೆಗಳನ್ನು ಅಳವಡಿಸಲಾಗಿದೆ ಅಂತ ಹೇಳ್ತಾರೆ. ಎ ಮತ್ತು ಬಿ ಕೊಳವೆಗಳು ಒಟ್ಟಾಗಿ 6 ಗಂಟೆಗಳಲ್ಲಿ, ಬಿ ಮತ್ತು ಸಿ 10 ಗಂಟೆಗಳಲ್ಲಿ, ಅದೇ ರೀತಿ ಸಿ ಮತ್ತು ಎ 7.5 ಗಂಟೆಗಳಲ್ಲಿ ಟ್ಯಾಂಕನ್ನು ತುಂಬಿಸುತ್ತವೆ ಅಂತ ಹೇಳ್ತಾರೆ. ಹಾಗಾದರೆ ಎ ಕೊಳವೆಯಿಂದ ಮಾತ್ರ ಟ್ಯಾಂಕನ್ನು ತುಂಬಿಸಲು ಬೇಕಾಗುವ ಸಮಯ ಕೇಳ್ತಾರೆ. ಇದು ಸಮಯ ಮತ್ತು ಕೆಲಸ ಇದೆಯಲ್ಲ, ಟೈಮ್ ಆ್ಯಂಡ್ ವರ್ಕ. ಸೊ ಅದರ ರಿಲೇಟೆಡ್ ಇದೆ ಒಂದು ಕ್ವಶನ. ಸೊ ಇದನ್ನು ಕ್ವಶನ್ ಕೂಡ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ ಯಾವ ಥರ ಅಂದರೆ, ಸೊ ಇಲ್ಲಿ ನೋಡೋಣ. ಈಗ ಜಸ್ಟ್ ಈ ಥರ ನೀವು ಬರ್ಕೋಬೇಕು. ಸೊ ಈಗ ಏನು ಮಾಡಿರಿ, ಜಸ್ಟ್ ಏನು ಮಾಡಬೇಕು, ಎ ಪ್ಲಸ್ ಬಿ, ಎ ಮತ್ತು ಬಿ ಕೂಡಿ ಎಷ್ಟು ಅವರ್ ತೆಗೆದುಕೊಳ್ತಾರತ್ರ ಇವ್ರ 6 hour. ನೆಕ್ಸ್ಟ್ ಬಿ ಮತ್ತು ಸಿ ಬಿ ಮತ್ತು ಸಿ ಕೂಡಿ ಎಷ್ಟು ಅವರ್ ತೆಗೆದುಕೊಳ್ತಾರೆ? ಬಿ ಮತ್ತು ಸಿ ಕೂಡಿ 10 hours ತೆಗೆದುಕೊಳ್ತಾರೆ. ಓಕೆ, ನೆಕ್ಸ್ಟ್ ಸಿ ಮತ್ತು ಎ ಕೂಡಿ ಎಷ್ಟು ಅವರ್ ತೆಗೆದುಕೊಳ್ತಾರೆ? ಸಿ ಮತ್ತು ಎ ಕೂಡಿ 7.5 hours ತೆಗೆದುಕೊಳ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾದರೆ ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಈ ಥರದ ಲಸ ತೆಗೆದುಕೊಳ್ಬೇಕು. ಓಕೆ, ಲಸ ಎಷ್ಟಾಗುತ್ತೆ ನೋಡ್ರಿ. ಸೊ ಈ ಥರ ಲಸ ಅಂದರೆ 6ರಿಂದನೂ ಭಾಗ ಹೋಗಬೇಕು, 10ರಿಂದನೂ ಭಾಗ ಹೋಗಬೇಕು, 7.5ರಿಂದ ಕೂಡ ಭಾಗ ಹೋಗಬೇಕು. ಸೊ ಹಾಗಾದರೆ ಲಸ ಎಷ್ಟು ಬರುತ್ತೆ? LCM ಈ ಥರದ 30 ಬರುತ್ತೆ. LCM ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಂತೇಳಿ ತಿಳ್ಕೊತಿದ್ದೀನಿ ನಾನು. LCM ಅಂದರೆ ಲಸ 30 ಬರುತ್ತೆ. ಸೊ ಈಗ 6 ಎಷ್ಟಲೇ 30 ರೀ? 6 5ಲೇ 30. ನೆಕ್ಸ್ಟ್ 10 ಎಷ್ಟಲೇ 30 ರೀ? 10 3ಲೇ 30. ನೆಕ್ಸ್ಟ್ 7.5ಲೇ 7.5. ಸೊ ಎಷ್ಟಲೇ 30 ರೀ? 4ಲೇ 30. 7.5 × 4 ಮಾಡಿದಾಗ 30 ಬರುತ್ತೆ. ಸೊ ಈಗ ಈ ಥರ ಆಯ್ತಿದೆ. ಸೊ ಏನಿಲ್ಲ, ಸಿಂಪಲ್ ಇದೆ ನೋಡಿರಿ. ಸೊ ಈಗ ಟೋಟಲ್ ಮಾಡಿರಿ, ಇವ ಯೂನಿಟ್ಗೂ ಬಂದವಲ್ರಿ 5 3 4. ಸೊ ಇವನು ಟೋಟಲ್ ಮಾಡಿರಿ ಎಷ್ಟು ಬರುತ್ತೆ? 12 ಆಯಿತು. ನೆಕ್ಸ್ಟ್ ಇಲ್ಲಿ ಒಂದು ಈ ಥರ ನೀವು ಇಲ್ಲಿ ನೋಡಿರಿ, ಎ ಇಲ್ಲೂ ಇದ್ದಾನೆ, ಎ ಇಲ್ಲೂ ಇದ್ದಾನೆ, ಬಿ ಇಲ್ಲೂ ಇದ್ದಾನೆ, ಬಿ ಇಲ್ಲೂ ಇದ್ದಾನೆ, ಸಿ ಇಲ್ಲೂ ಇದ್ದಾನೆ, ಸಿ ಇಲ್ಲೂ ಇದ್ದಾನೆ. ಸೊ ಹಾಗಾದರೆ ಏನು ಬರಿಬೇಕಂದ್ರೆ ನೀವು 2 ಬ್ರಾಕೆಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತೇಳಿ ಬರಿಬೇಕು. ಸೊ ಹಾಗಾದ್ರೆ ಇದನ್ನ ಇನ್ನೂ ಸಿಂಪಲ್ ಮಾಡಿರಿ. 2 1ಲೇ 2 ರೀ, 2 6ಲೇ 12. ಸೊ ಹಂಗಾದರೆ ಸೊ ಈಗ ನೀವು ಬರಿಬೋದು, ಏನು ಬರಿಬೋದು ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 6 ಅಂತೇಳಿ ಬರಿಬೋದು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಬಿ ಪ್ಲಸ್ ಸಿ ಎಷ್ಟು ಇದೆ ನೋಡ್ರಿ, ಇಲ್ಲಿ ಬಿ ಪ್ಲಸ್ ಸಿ ಇದೆ ಅಲ್ರಿ. ಬಿ ಪ್ಲಸ್ ಸಿ ಇದರ ಒಂದು ವ್ಯಾಲ್ಯೂ ಬಂದಿದೆ ನೋಡ್ರಿ, 3 ಅಂತ ಬಂದಿದ್ದಿಲ್ಲ ರೀ. ಸೊ ಇನ್ನೇನು ಮಾಡಿರಿ, ಬಿ ಪ್ಲಸ್ ಸಿ ಅಂದರೆ 3 ಅಂತ ಹೇಳಿ ತೆಗೆದುಕೊಳ್ರಿ. ಅಂದ್ರೆ ನಮ್ಗೆ ಟೋಟಲ್ 6 ಆಗಬೇಕಾದ್ರೆ ಇನ್ನೂ ಎಷ್ಟು ಕಡಿಮೆ ಉಳಿತ್ರಿ? ಇಲ್ಲಿ ಎ ಎಷ್ಟು ಕಡಿಮೆ ಉಳಿತಿಲ್ರಿ? ಇನ್ನು ಎ 3 ಕಡಿಮೆ ಉಳಿತಿಲ್ರಿ ಇನ್ನು. ಸೊ ಏನು ಮಾಡಬೇಕು, ಎ 3 ತೆಗೆದುಕೊಳ್ಬೇಕು. 3 + 3 ಅಂದರೆ 6. 3 + 3 = 6 ಆಗುತ್ತೆ. ಓಕೆ, ಸೊ ಹಾಗಾದರೆ ನಮ್ಮ ಕ್ವಶನ್ ಏನು ಕೇಳಿದ್ದಾರೆ, ಎ ಕೊಳವೆಯಿಂದ ಮಾತ್ರ ಟ್ಯಾಂಕನ್ನು ತುಂಬಲು ಬೇಕಾಗುವ ಸಮಯ ಕೇಳಿದ್ದಾರೆ. ಸೊ ಅಂದರೆ ಎ ಕೊಳವೆ ಎಷ್ಟೈತ್ರಿ ವ್ಯಾಲ್ಯೂ? ಈ ಥರದ 3 ಇದೆ ನೋಡ್ರಿ. ಓಕೆ, ಸೊ ಅಂದರೆ ಟೋಟಲ್ ಎಲ್ಲರೂ ಸೇರಿ ಎ ಬಿ ಸಿ, ಸೊ ಇವರೆಲ್ಲರೂ ಕೂಡಿ ಸೊ ಒಂದು ಟ್ಯಾಂಕನ್ನು ತುಂಬಬೇಕಾದ್ರೆ 30 ತೆಗೆದುಕೊಳ್ತಾರೆ. ಬಟ್ ಎ ಒಬ್ಬ ತುಂಬಬೇಕಾದ್ರೆ ಎ ಕೊಳವೆಯಿಂದ ಅಂದರೆ ಇಲ್ಲಿ ಈ ಥರ ಇಟ್ಕೋಬೇಕು. 30/3 ಇಟ್ಕೊಂಡು 3 1ಲೇ 3 ರೀ, 3 10ಲೇ 30. ಸೊ ಅಂದರೆ ವ್ಯಾಲ್ಯೂ ಎಷ್ಟು ಬರುತ್ತೆ? 10. ಸೊ ಅಂದರೆ 10 ಗಂಟೆಗಳ ವ್ಯಾಲ್ಯೂ ಬರುತ್ತೆ. ಸೊ ಇದು ಆಪ್ಷನ್ದಲ್ಲಿ ಇದೆಯೋ ಅಥವಾ ಎಲ್ಲೋ ನೋಡ್ರಿ, ಆಪ್ಷನ್ ನಂಬರ್ 2 ಇದೆ ನೋಡ್ರಿ. ಎಷ್ಟು? 10 ಗಂಟೆಗಳು. ಸೊ ಈ ಥರ ನೀವು ಈ ಪ್ರಾಬ್ಲಮ್ಸನ್ನು ಈಸಿಲಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇದು ಟೈಮ್ ಆ್ಯಂಡ್ ವರ್ಕ್ ಮೇಲೆ ಇದೆ ನೋಡ್ರಿ ಪ್ರಾಬ್ಲಮ. ಒಂದು ಸೆಕೆಂಡ್ ರೀಡ್ ಮಾಡ್ಕೊಡಿ.
ಸೊ ಇಲ್ಲಿ ಇನ್ನೊಂದು ಕ್ವಶನ್ ನೋಡೋಣ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಇದು. ಸೊ ಇಲ್ಲಿ ಕ್ವಶನ್ ನಂಬರ್ 54 ಕೊಟ್ಟಿದ್ದಾರೆ ನೋಡ್ರಿ. ವಾಟ್ ಕಮ್ಸ್ ಇನ್ ದ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಓಕೆ ಇನ್ ದ ಫಾಲೋವಿಂಗ್ ಸೀರೀಸ್ ಅಂತ ಹೇಳ್ತಾರೆ. ಸೊ ಫಾಲೋವಿಂಗ್ ಸೀರೀಸ್ ಕೊಟ್ಟಿದ್ದಾರೆ ನೋಡ್ರಿ. ಸೊ ಇಲ್ಲಿ ಕೂಡ ಕನ್ನಡದಾಗ ಕೊಟ್ಟಿದ್ದಾರೆ ನೋಡ್ರಿ. ಈ ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಸ್ಥಳದಲ್ಲಿ ಯಾವ ಇಂಗ್ಲೀಷ್ ವರ್ಣಮಾಲೆಯ ಅಕ್ಷರ ಬರುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಸೊ ನಿಮ್ಗೆ ಲೆಟರ್ಸ್ ಕೊಟ್ಟಿದ್ದಾರೆ ನೋಡ್ರಿ, ಒಂದು ಸೀರೀಸ್ ಕೊಟ್ಟಿದ್ದಾರೆ. ಎ ಮತ್ತು ಇ, ಸಿ, ಜಿ, ಇ, ಐ ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ ಅಲ್ರಿ. ಸೊ ಅದನ್ನ ಹೆಂಗೆ ಸಾಲ್ವ್ ಮಾಡ್ಬೇಕಂದ್ರೆ, ಸೊ ಇದು ಕೋಡಿಂಗ್ ಡಿ ಕೋಡಿಂಗ್ ಅಂತ ಬರುತ್ತೆ. ಸೊ ಆ ಒಂದು ಯೂನಿಟಿಂದ ಇದು ಕೇಳಿದ್ದಾರೆ ನೋಡ್ರಿ. ಸೊ ಇಲ್ಲಿ ಒಂದು ಸೆಕೆಂಡ್ ಇನ್ನೇನು ಬರೆಯೋಣ. ಎ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಬರೀರಿ. ಎ, ಇ, ಸಿ, ಜಿ, ಇ, ಓಕೆ. ನೆಕ್ಸ್ಟ್ ಒಂದು ಲಾಸ್ಟಿಗೆ ಐ. ಇಲ್ಲಿ ಏನಿದೆ, ಕ್ವಶನ್ ಮಾರ್ಕ್ ಇದೆ. ಓಕೆ, ಇದ್ರ ಮುಂದೆ ಕ್ವಶನ್ ಮಾರ್ಕ್ ಇದೆ. ಓಕೆ, ಸೊ ಈಗ ಏನೆಲ್ಲ ಸಿಂಪಲ್ ಈ ಥರ ಕ್ವಶನ್ಸ್ ಬಂದು ಅಂದರೆ ನೀವೇನು ಮಾಡಬೇಕಂದ್ರೆ ಇದಕ್ಕೆಲ್ಲ ಡಿಫ್ರೆನ್ಸ್ ನೋಡಿ ಬಿಡಬೇಕು. ಡೈರೆಕ್ಟಾಗಿ ನಿಮ್ಗೆ ಗೊತ್ತಾಗಿಬಿಡುತ್ತೆ. ಓಕೆ, ಈಗ ಮತ್ತು ಈಗ ಎದಿಂದ ಈಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ರಿ. ಸೊ ಎ ಅಂದರೆ ಎ ಬಿಟ್ಬಿಡ್ರಿ, ಅದನ್ನ ಬಿ, ಸಿ, ಡಿ, ಡಿ ಆದ್ಮೇಲೆ ಇ ಬರ್ತದಲ್ರಿ. ಎಷ್ಟು ಡಿಫ್ರೆನ್ಸ್ ಇದೆ? 3 ಡಿಫ್ರೆನ್ಸ್ ಇದೆ. ಸೊ ಇದು ಪ್ಲಸ್ದಾಗಿದೆ, ಕಂಟಿನ್ಯೂಸ್ ಇದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಇ ಮತ್ತು ಸಿ ಏನು ಪ್ಲಸ್ದಾಗ ಆಗುತ್ತದೋ ಅಥವಾ ಮೈನಸ್ದಾಗ ಆಗುತ್ತದೋ ನೋಡಬೇಕು. ಸೊ ಈಗ ಸಿ ಆಗಂತಲೇ ಇ ಬರ್ತೈತಲ್ರಿ, ಏನು ಇ ಆಗಂತಲೇ ಸಿ ಬರ್ತೈತ್ರು. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಸಿ ಆಗಂತಲೇ ಏನು ಬರ್ತೈತ್ರಿ, ಇ ಬರುತ್ತೆ. ಸೊ ಅಂದರೆ ಸಿ ಆದ್ಮಲ್ತ ಒಂದು ವ್ಯಾಲ್ಯೂ ಯಾವ್ದು ಬರ್ತೈತ್ರಿ, ಡಿ ಬರ್ತೈತಿ. ಡಿ ಆದ್ಮಲ್ತ ಇ ಬರ್ತೈತಿ. ಅಂದ್ರೆ ಇದು 1 ಮೈನಸ್ ಅಂತೇಳಿ ಇಟ್ಕೋಬೇಕು ನೀವು. ಓಕೆ, ಅಂದರೆ ನಾವು ಸಿ ಅದನ್ನ ಕೌಂಟ್ ಮಾಡೋದಿಲ್ಲ ಮತ್ತು ಇನು ಕೂಡ ಕೌಂಟ್ ಮಾಡೋದಿಲ್ಲ. ಸೊ ಈ ಥರ ನೀವು ನೋಡಬೇಕು. ಸೊ ಕೌಂಟ್ ಮಾಡೋದ್ರೆ ನೀವು ಮಾಡ್ಬೋದು ಈ ಥರ. ಸೊ ಇನ್ನು ನೆಕ್ಸ್ಟ್ ನೋಡ್ರಿ, ಸಿ ಆದ್ಮಲ್ತ ಜಿ ಐತ್ರಿ. ಸೊ ಸಿ ಆದ್ಮಲ್ತ ಕಂಟಿನ್ಯೂಸ್ ಐತಿಲ್ರಿ. ಸಿ ಆದ್ಮೇಲೆ ಡಿ ಅಂದರೆ ಜಿ ಅಂದ್ರೆ ಡಿ, ಇ, ಎಫ್ ಆದ್ಮಲ್ತ ಜಿ. ಇಲ್ಲೂ ಕೂಡ ಎಷ್ಟು ಲೆಟರ್ಸ್ ಬಂದವ್ರಿ, ಮಿಡಲ್ದಾಗ 3 ಲೆಟರ್ಸ್ ಬಂದವಲ್ರಿ. ಸೊ ಇದು ಕೂಡ +3 ಆಕೈತ್ರಿ. ನೆಕ್ಸ್ಟ್ ಏನು ಮಾಡ್ರಿ, ಇನ್ನು ಜಿ ಮತ್ತು ಈಗ ಕಂಪೇರ್ ಮಾಡಿರಿ. ಇದು ರಿವರ್ಸ್ ಐತಲ್ರಿ, ಫಸ್ಟಿಗೆ ಜಿ ಬಂದಿದೆ ಬಟ್ ಇ ಆದ್ಮಲ್ತ ಜಿ ಬರುತ್ತದಲ್ರಿ. ಸೊ ಇ ಆದ್ಮಲ್ತ ಒಂದು ಲೆಟ್ರ್ ಯಾವುದ್ರಿ, ಎಫ್. ಎಫ್ ಆದ್ಮಲ್ತ ಜಿ ಬರುತ್ತೆ. ಓಕೆ, ಸೊ ಇಲ್ಲೂ ಕೂಡ -1 ಆಯಿತು. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇಲ್ಲೂ ಕೂಡ ಇ ಆದ್ಮಲ್ತ ಐ ಅಂತ ಇದೆ ನೋಡ್ರಿ. ಸೊ ಇ ಆದ್ಮಲ್ತ ಐ ಇದೆ. ಓಕೆ, ಸೊ ಇ ಆದ್ಮಲ್ತ ಐ ಅಂದ್ರೆ ಇಲ್ಲಿ ಏನು ಮಾಡ್ಬೇಕು ನೀವು, ಸೊ ಇ ಆದ್ಮಲ್ತ ಎಫ್ ರೀ, ಜಿ, ಎಚ್, ಆ ನಂತರ ಐ ಅಂತ ಇದೆ. ಸೊ ಇಲ್ಲೂ ಕೂಡ 3 ಲೆಟರ್ಸ್ ಬಂದವಲ್ರಿ. ಸೊ ಇದನ್ನು ಏನು ಮಾಡಬೇಕು, 3 ಅಂತ ಹಾಕಬೇಕು. ನೆಕ್ಸ್ಟ್ ಇನ್ನೇನು ಬರ್ಬೋದು ಹೇಳ್ರಿ. ಸೊ ಇಲ್ಲಿ ನೀವು ಸಿರೀಸ್ ನೋಡ್ಬೋದು, 3 -1 3 -1 3 ಅಂದರೆ ಇದು ಪ್ಲಸ್ದಾಗ ರೀ, ಇದು 3. ನೆಕ್ಸ್ಟ್ ಇನ್ನೇನು ಬರ್ಬೇಕು ರೀ, -1 ಬರಬೇಕು. ಸೊ -1 ಅಂದರೆ ಈ ಎಫ್, ಜಿ, ಎಚ್ ಇಲ್ಲಿ ಕೌಂಟ್ ಮಾಡ್ಕೋತವ್ರಿ. ಎಚ್, ಜಿ ಆದ್ಮಲ್ತ ಏನು ಬರ್ತೈತ್ರಿ, ಎಚ್ ಬರ್ತೈತಿ. ಸೊ ಅಂದ್ರೆ ಜಿ ಆದ್ಮಲ್ತ ಎಚ್ ಆತ್ರಿ. ಎಚ್ ಆದ್ಮಲ್ತ ಏನೈತ್ರಿ, ಐ ಐತಿ. ಅಂದ್ರೆ ಮಿಡಲ್ದಾಗ ಒಂದು ಅಕ್ಷರ ಯಾವ್ದ್ರಿ, ಎಚ್. ಸೊ ನಾವು ಸ್ಟಾರ್ಟಿಂಗ್ ಜಿ ಹಿಡ್ಕೋಬೇಕ್ರಿ, ಜಿ, ಎಚ್, ಐ ಅಂತೇಳಿ. ಸೊ ಅಂದ್ರೆ ಇಲ್ಲಿ ಯಾವುದು ಬರ್ಬೋದು ಹೇಳ್ರಿ, ಸೊ ಇಲ್ಲಿ ಜಿ ಬರ್ಬೋದು ನೋಡ್ರಿ. ಸೊ ಜಿ ಬರುತ್ತೆ. ಸೊ ಅದಕ್ಕಾಗಿ ಸೊ ಇದು ಆಪ್ಷನ್ ನಂಬರ್ 3 ಜಿ ಬರುತ್ತೆ. ಓಕೆ, ಸೊ ಈ ಥರ ನೀವು ಈಸಿಲಿ ಸಾಲ್ವ್ ಮಾಡಬಹುದು. ಓಕೆ, ಸೊ ಇನ್ನೂ ಕೆಲವೊಂದಷ್ಟು ಕ್ವಶನ್ಸ್ ಇವೆ. ಸೊ ಅವನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಸೊ ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತೇಳಿ ಇದು ಒಂದು ಸಣ್ಣ ಪ್ರಯತ್ನ, ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಪ್ರೋತ್ಸಾಹ ಬೇಕು ಇದಕ್ಕೆ. ಓಕೆ, ನೆಕ್ಸ್ಟ್ ನಾನು ಅಪ್ಕಮಿಂಗ್ ಕ್ಲಾಸಸ್ನಲ್ಲಿ ಇನ್ನೂ ಕೆಲವೊಂದಷ್ಟು ಕ್ವಶನ್ಸನ್ನು ತೆಗೆದುಕೊಳ್ತೇನೆ, ಸಾಲ್ವ್ ಮಾಡೋಣ. ಬಟ್ ಇನ್ನೊಂದು ಏನಂದರೆ, ಯಾವಾಗಲೂ ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಫಸ್ಟಿಗೆ ಏನು ಮಾಡ್ಬೇಕು, ನಾವು ಯಾವುದೂ ಶಾರ್ಟ್ಕಟ್ ನೋಡೋಕೆ ಹೋಗ್ಬೇಡ್ರಿ. ಫಸ್ಟಿಗೆ ಏನು ಮಾಡಿರಿ, ಪ್ರೊಸೀಜರ್ ಪೂರ್ತಿಯಾಗಿ ಕಂಪ್ಲೀಟ್ ಸ್ಟಡಿ ಮಾಡಿರಿ. ಆ ನಂತರ ಶಾರ್ಟ್ಕಟ್ ಕೂಡ ನೋಡ್ಬೋದು. ಸೊ ಭಾಳ ಡಿಫ್ರೆಂಟ್ ವೇದಾಗ ನಾವು ಮೆಂಟಲ್ ಎಬಿಲಿಟಿಯನ್ನು ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಒಂದು ನಾ ಹೇಳಿರೋ ವೇ, ಇದು ಒಂದು ಡಿಫ್ರೆಂಟ್ ವೇ. ನೀವು ಕೂಡ ಬೇರೆ ರೀತಿ ಕೂಡ ನೀವು ಸಾಲ್ವ್ ಮಾಡ್ಬೋದು. ಓಕೆ,
ಸೊ ಸಾಲ್ವ್ ಮಾಡಿರಿ, ಆದಷ್ಟು ಪ್ರಾಕ್ಟೀಸ್ ಕೂಡ ಮಾಡಿರಿ ಎಕ್ಸಾಮ್ಸಲ್ಲಿ. ಇದೇ ಥರ ಕೆಲವೊಂದಷ್ಟು ಕ್ವಶನ್ಸನ್ನು ಕೇಳಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಥ್ಯಾಂಕ್ ಯು ಆಲ್.